ನಡೆಸ್ತಕ್ಕಂತ ಭೂಮಾಫಿಯಾಗಳಿಗೆ ಧಿಕ್ಕಾರ. ನಕಲಿ ನೋಂದಣಿಯಲ್ಲಿ ಭಾಗಿಯಾಗಿರ್ತಕ್ಕಂತ ಅಧಿಕಾರಿಗಳಿಗೆ ಧಿಕ್ಕಾರ. ನಕಲಿ ಭೂಮಾಫಿಯಾಗಳ ಮೇಲೆ ಕೂಡಲೇ ಕಾನೂನು ಕ್ರಮ ಆಗಲೇಬೇಕು. ನಕಲಿ ದಾಖಲೆಗಳನ್ನ ಸೃಷ್ಟಿಸಿರ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಹಾಕಲೇಬೇಕು. ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರ ಮೇಲೆ ಕೂಡಲೇ ಕಾನೂನು ಕ್ರಮ ಆಗಲೇಬೇಕು. ಬಡ ದಲಿತರ ಜಮೀನನ್ನ ಕೊಡಲೇಬೇಕು. ಆಗಿರತಕ್ಕಂತ ಅಕ್ರಮ ನೋಂದಣಿಯನ್ನ ಈ ಕೂಡಲೇ ರದ್ದು ಮಾಡಲೇಬೇಕು. ಆಗಿರತಕ್ಕಂತ ಅಕ್ರಮ ನೋಂದಣಿನ ಈ ಕೂಡಲೇ ರದ್ದು ಮಾಡಲೇಬೇಕು. ಬೇಕೇ ಬೇಕು. ಆತ್ಮೀಯ ಬಂಧುಗಳೇ, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ಸಮಿತಿ ವತಿಯಿಂದ ಏನು ಬಡವರಿಗೆ ಅನ್ಯಾಯ ಆಗಿದೆ ಆ ವಿಚಾರವಾಗಿ ಇವತ್ತೇನು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ನಮ್ಮ ಗಮನಕ್ಕೂ ಕೂಡ ಬಂದು ನಾವು ಕೂಡ ವೆಂಕಟೇಶ್ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಈ ವಿಚಾರವಾಗಿ, ಮತ್ತು ಅಧಿಕಾರಿಗಳೊಟ್ಟಿಗೆ ಕೂಡ ನಾವು ಎಲ್ಲ ಕೂಡ ಒಟ್ಟೊಟ್ಟಿಗೆ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಕೂಡ ಎಲ್ಲ ಅರ್ಜಿಗಳನ್ನು ಕೊಟ್ಟರು ಕೂಡ ಏನು ಪ್ರಯೋಜನವಾಗಿಲ್ಲ ಅಂದಾಗ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಎಚ್ಚೆತ್ಕೊಂಡು ಇಷ್ಟೊತ್ತಿಗೆ ಕ್ರಮ ಜರುಗಿಸಿಬಿಟ್ಟಿದ್ದಿದ್ರೆ ಯಾವುದೇ ಸಮಸ್ಯೆ ಇರ್ತಾ ಇರ್ಲಿಲ್ಲ. ಆಗಿರ್ತಕ್ಕಂಥ ಅಕ್ರಮ ಏನು ಕ್ರಯಪತ್ರ ಇದೆ ಆ ಕ್ರಯಪತ್ರವನ್ನು ರದ್ದು ಮಾಡಿ ಆ ಸಂಬಂಧಪಟ್ಟ ಕಿಡಿಗೇಡಿಗಳ ಮೇಲೆ ಮೊಕದ್ದಮೆ ಮಾಡ್ಲಿಕ್ಕೆ ಅಥವಾ ಕೇಸ್ ದಾಖಲು ಮಾಡ್ಲಿಕ್ಕೆ ಒಂದು ಲೆಟರ್ ಅನ್ನು ಕೊಟ್ಟು, ನೋಡಪ್ಪ ನಾವು ಈ ತರ ಕ್ರಮ ವಹಿಸಿದ್ದೀವಿ, ನಾವು ಕೂಡ ನಿಮ್ ಪರವಾಗಿದ್ದೀವಿ, ನಾವು ಕೂಡ ಜಮೀನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದಿದ್ರೆ ಇವತ್ತು ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಸೊ ಯಾವತ್ತು ಇವರು ಅಧಿಕಾರಿಗಳು ಸ್ಪಂದಿಸಿಲ್ಲ, ಈ ಕಡೆ ಪೊಲೀಸ್ ಇಲಾಖೆಯವರು ಸ್ಪಂದಿಸಿಲ್ಲ ಅಂದಾಗ ಬಡವರು ಏನ್ ಮಾಡ್ಬೇಕಿನ್ನ? ಇರೋದು ಒಂದೇ ಹೋರಾಟದ ಮಾರ್ಗ. ಆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ಮುಳಬಾಗಿಲು ತಾಲೂಕಿನಿಂದ ಏನು ಮಹಾನಾಯಕ ಯುವಶಕ್ತಿ ಸಂಘ ಮತ್ತು ಡೆಮೊಕ್ರೆಟಿಕ್ ವಾರಿಯರ್ ಸಂಘಟನೆ ವತಿಯಿಂದ ನಾವು ಸಂಪೂರ್ಣ ಬೆಂಬಲವನ್ನ ನಾವು ಈ ಹೋರಾಟಕ್ಕೆ ಕೊಡ್ತಾ ಇದ್ದೀವಿ. ಒಂದನೇದು. ಎರಡನೇ ವಿಚಾರ, ನಾನು ಇಲ್ಲಿರ್ತಕ್ಕಂಥ ಉಪ ನೋಂದಣಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂತ ಯಾರು ಕಂಪ್ಲೇಂಟ್ ತಗೊಂಡಿದ್ದೀರಾ, ನಾವು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇರ್ಬೋದು, ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವರು ಕೊಟ್ಟಿರ್ತಕ್ಕಂಥ ಇದು ನ್ಯಾಯಯುತವಾಗಿದೆ, ಇವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟ ನ್ಯಾಯಯುತವಾಗಿದೆ. 58-59 ವರ್ಷದ ಹಿಂದೆ ಸತ್ತಿರ್ತಕ್ಕಂಥ ಬಾಲಮ್ಮ ಬಂದಿಲ್ಲಿ ರಿಜಿಸ್ಟರ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಡೆತ್ ಸರ್ಟಿಫಿಕೇಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಡೆತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ನೀವು ಕ್ರಮ ಜರುಗಿಸಿ ಆ ಕ್ರಯಪತ್ರವನ್ನು ರದ್ದು ಮಾಡಿ ಬಡವರಿಗೆ ನ್ಯಾಯ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಅದೇ ಸಂದರ್ಭದಲ್ಲಿ ಯಾರ್ಯಾರ ಇದರಲ್ಲಿ ಭಾಗಿಯಾಗಿದ್ದಾರೆ ಅದ್ಯಾರನ್ನ ಆಗಿರ್ಲಿ ಬಿಡಿ, ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಯಬೇಕು, ತಪ್ಪು ಆದವನು ಶಿಕ್ಷೆ ಆಗಲೇಬೇಕು. ಹಾಗಾಗಿ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋ ಸಂದರ್ಭ ಒತ್ತಾಯ ಮಾಡ್ತೀನಿ. ಈ ಹೋರಾಟ ಇವತ್ತೊಂದು ದಿವಸಕ್ಕೆ ನಿಲ್ಲೋದಿಲ್ಲ, ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ನಡೀತದೆ. ಇವರು ಮಾಲೂರವರು ಈ ಹೋರಾಟವನ್ನು ಕೈ ಬಿಟ್ಟರು ಕೂಡ ಮುಳಬಾಗಿಲು ತಾಲೂಕಿನ ನಾವು ಇದನ್ನ ತೀವ್ರ ರೀತಿಯಲ್ಲಿ ಹೋರಾಟವನ್ನು ತೆಗೆದುಕೊಳ್ಳೋಗ್ಲಿಕ್ಕೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಇವತ್ತು ಅರ್ಜಿ ಕೊಡ್ತೀವಿ. ಇವತ್ತೇನಾಗ್ತದೆ ಅಂತ ನೋಡಿಕೊಂಡು ನಾವು ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ, ನನಗೆ ಈ ಹೋರಾಟದಲ್ಲಿ ಮಾತಾಡ್ಲಿಕ್ಕೆ ಏನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನ ಹೇಳ್ತಾ ಒಂದು ಸಣ್ಣ ಹಾಡಿನೊಂದಿಗೆ ನಾನು ನನ್ನ ಇದನ್ನ ಮುಕ್ತಾಯ ಮಾಡ್ತೀನಿ. ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಡೆಲ್ಲಿಯಲ್ಲಿ ಸರ್ಕಾರ ಜೋರು, ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಡೆಲ್ಲಿಯಲ್ಲಿ ಸರ್ಕಾರ ಜೋರು, ನಮ್ಮ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಡೆಲ್ಲಿಯಲ್ಲಿ ಸರ್ಕಾರ ಜೋರು, ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಡೆಲ್ಲಿಯಲ್ಲಿ ಸರ್ಕಾರ ಜೋರು,
ನಮ್ಮ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಓಟು ಕದ್ದು ಸೀಟಿಗೋದ ಚೋರ ಬಡಬಗ್ಗರ ಬದುಕು ನೋಡು ಬಾರ. ಓಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡಬಾರ. ಓಟು ಕದ್ದು ಸೀಟಿಗೋದ ಚೋರ ಬಡಬಗ್ಗರ ಬದುಕು ನೋಡು ಬಾರ. ಓಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡಬಾರ. ಒಡೆಯರ ಹೊಲ ಗದ್ದೆಗಳಲ್ಲಿ ಅಣ್ಣ ತಮ್ಮಂದಿರೇ ಬೆವರು ಸುರಿಸಿ ಸತ್ಯವಲ್ಲ. ಅಣ್ಣ ತಮ್ಮಂದಿರೇ ಒಡೆಯರ ಹೊಲ ಗದ್ದೆಗಳಲ್ಲಿ ಅಣ್ಣ ತಮ್ಮಂದಿರೇ ಬೆವರು ಸುರಿಸಿ ಸತ್ಯವಲ್ಲ. ಅಣ್ಣ ತಮ್ಮಂದಿರೇ ರಕ್ತ ಸುರಿಸಿದ ಹಸ್ತ ಅಣ್ಣ ತಮ್ಮಂದಿರೇ ಬೆವರು ಸುರಿಸಿದ ಮೈ. ಅಣ್ಣ ತಮ್ಮಂದಿರೇ ರಕ್ತ ಸುರಿಸಿದ ಹಸ್ತ ಅಣ್ಣ ತಮ್ಮಂದಿರೇ ಬೆವರು ಸುರಿಸಿದ ಮೈ. ಅಣ್ಣ ತಮ್ಮಂದಿರೇ ರಾಜಕೀಯ ಬಿಸಿಲಿನಾಗ ಬಾಡಿ ಹೋದ ಬಳ್ಳಿ ಅಂಗ ಡೆಲ್ಲಿಯಲ್ಲಿ ಸರ್ಕಾರ. ಗೋಳು ನಮ್ಮ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಓಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡಬಾರ. 5 ವರ್ಷಕ್ಕೊಂದು ಬಾರಿ ಅಣ್ಣ ತಮ್ಮಂದಿರೇ ಬುರ್ರೆಂದು ಬಂತು ಕಾರು. ಅಣ್ಣ ತಮ್ಮಂದಿರೇ 5 ವರ್ಷಕ್ಕೊಂದು ಬಾರಿ ಅಣ್ಣ ತಮ್ಮಂದಿರೇ ಬುರ್ರೆಂದು ಬಂತು ಕಾರು. ಅಣ್ಣ ತಮ್ಮಂದಿರೇ ಭಾಷಣಗಳ ಸರದಾರರು ಅಣ್ಣ ತಮ್ಮಂದಿರೇ ಯಾರ ವಾರಸುದಾರರು. ಅಣ್ಣ ತಮ್ಮಂದಿರೇ ಭಾಷಣಗಳ ಸರದಾರರು ಅಣ್ಣ ತಮ್ಮಂದಿರೇ ಯಾರ ವಾರಸುದಾರರು. ಅಣ್ಣ ತಮ್ಮಂದಿರೇ ಸಾರಾಯಿ ನಿಮಗೆ ಕೊಟ್ಟು ಸರ್ಕಾರ ಬರ್ಸಿಕೊಂಡ್ರು ಡೆಲ್ಲಿಯಲ್ಲಿ. ಸರ್ಕಾರ ಜೋರು ನಮ್ಮ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಓಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡಬಾರ. ಒಡೆಯರ ಹೊಲ ಗದ್ದೆಗಳಲ್ಲಿ ಅಣ್ಣ ತಮ್ಮಂದಿರೇ ಬೆವರು ಸುರಿಸಿ ಸತ್ಯವಲ್ಲ. ಅಣ್ಣ ತಮ್ಮಂದಿರೇ ಆ 7 ಅಂತಸ್ತಿನ ಮಹಡಿ ಅಣ್ಣ ತಮ್ಮಂದಿರೇ ಎಗಲು ಕೊಟ್ಟು ನಿಂತೇವಲ್ಲ. ಅಣ್ಣ ತಮ್ಮಂದಿರೇ ಆ 7 ಅಂತಸ್ತಿನ ಮಹಡಿ ಅಣ್ಣ ತಮ್ಮಂದಿರೇ ಎಗಲು ಕೊಟ್ಟು ನಿಂತೇವಲ್ಲ. ಅಣ್ಣ ತಮ್ಮಂದಿರೇ ಸಿರಿವಂತನ ಶಿಖರದಾಗ ನಿನ್ನ ಬಾಳು ಬೀದಿಯಾಗ ಡೆಲ್ಲಿಯಲ್ಲಿ ಸರ್ಕಾರ ಜೋರು. ನಮ್ಮ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಓಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡಬಾರ. ಕಾರ್ಮಿಕರೇ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ಶ್ರಾಮಿಕರೇ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ಬಡವರೆಲ್ಲ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ದಲಿತರೆಲ್ಲ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ವಿದ್ಯಾರ್ಥಿಗಳೇ ಕೇಳಿ. ಅಣ್ಣ ತಮ್ಮಂದಿರೇ ವಿದ್ಯಾರ್ಥಿಗಳೇ ಕೇಳಿ. ಅಣ್ಣ ತಮ್ಮಂದಿರೇ ಮಹಿಳೆಯರೇ ಕೇಳಿರವ. ಅಣ್ಣ ತಮ್ಮಂದಿರೇ ಕಾರ್ಮಿಕರೇ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ಕಾರ್ಮಿಕರೇ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ಬಹುಜನರೇ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ಬಹುಜನರೇ ಕೇಳಿರಯ್ಯ. ಅಣ್ಣ ತಮ್ಮಂದಿರೇ ಆ ಪಾರ್ಲಿಮೆಂಟ್ ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ಆ ಅಧಿಕಾರ ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ಆ ಸಂಪತ್ತು ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ವಿಧಾನಸೌಧ ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ಆ ಅಧಿಕಾರ ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ಆ ಸಿಂಹಾಸನ ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ಆ ಸಂಪತ್ತು ನಿಮ್ಮದೇನೆ. ಅಣ್ಣ ತಮ್ಮಂದಿರೇ ಡಗಲ್ ಬಾಜು ಧನವಂತರು ರಾಷ್ಟ್ರಗರಣ ಹದ್ದುಗಳು ಡೆಲ್ಲಿಯಲ್ಲಿ ಸರ್ಕಾರ. ನಮ್ಮ ಹಳ್ಳಿಯಲ್ಲಿ ಕೂಳಿಲ್ಲದ ಗೋಳು. ಓಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡಬಾರ. ಓಟು ಕದ್ದು ಸೀಟಿಗೋದ ಚೋರ. ನಮ್ಮ ಬಡಬಗ್ಗರ ಬದುಕು ನೋಡಬಾರ. ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಏನ್ ಇವತ್ತು ಮಾಲೂರು ತಾಲೂಕು ಗುಡ್ನಳ್ಳಿ ಗ್ರಾಮ ಸರ್ವೆ ನಂಬರ್ 33 ಸಬ್ 1 ಸರ್ವೆ ನಂಬರ್ 33 ಸಬ್ 2ರಲ್ಲಿ ಏನ್ ಇವತ್ತು ನಮ್ಮ ಮುಳಬಾಲ್ ತಾಲೂಕಲ್ಲಿ ಬಂದು 40 ಗುಡ್ನಳ್ಳಿ ಗ್ರಾಮ ಸರ್ವೆ ನಂಬರ್ ಅನ್ನು 40 ಮಾಡಿದ್ದಾರೆ. ಏನು ದಾನಮ್ಮ ಅನ್ನೋರು ಮರಣ ಹೊಂದಿದ್ದು 68, ಬಾಲಮ್ಮ 68, 58, 59 ವರ್ಷಗಳಾಗಿದೆ ಸತ್ತೋಗಿ. ಅಂತಹ ಅವರನ್ನ ಪ್ಲೇಸ್ ಅಲ್ಲಿ ಬಂದು ಅವ್ರ ಹೆಸರು ಹೇಳ್ಕೊಂಡು ಏನು ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಅದರಲ್ಲಿ ಹೆಸರುಗಳನ್ನು ಚೇಂಜ್ ಮಾಡಿ ಆ ಫೋನ್ ನಂಬರ್ ಅಲ್ಲಿ ಅದ್ರಲ್ಲಿ ಇರೋದು ಮಾಡಿದ್ರೆ ಯಾರೋ ತಮಿಳ್ನಾಡವ್ರು ಎತ್ಕೊಂತಾರೆ ಆ ಫೋನ್. ತಮಿಳ್ನಾಡೋರಿಂದ ಆನ್ಸರ್ ಬರುತ್ತೆ ನೋಡಿ. ಈ ತರ ಒಂದು ದೊಡ್ಡ ಹಗರಣ ಅಂದ್ರೆ ಇವತ್ತು ಮಾಡಿರೋರು ಈ ಭೂ ಮಾಲೀಕರು. ಇವ್ರು ಯಾವ ರೀತಿ ಬಂದು ಬೇರೆ ಅಯ್ಯಮ್ಮನ ತಂದು ಕುಂಡಿಸಿದಾರಲ್ಲ ಸತ್ತೋಗಿರೋ ಅಯ್ಯಮ್ಮನ್ನ, ಇವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು? ಕಾನೂನು ಇದುವರೆಗೂ ಕಂಪ್ಲೇಂಟ್ ಯಾಕೆ ಇವರು ನಮ್ಮ ಸಬ್ ರಿಜಿಸ್ಟ್ರಿ ಇವರು ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಈ ಪತ್ರನ ಯಾಕೆ ರದ್ದು ಮಾಡಿಲ್ಲ? ಆಲ್ರೆಡಿ ನಾವು ಅವ್ರ ಮೇಲೆ ನಿಮ್ ಕಡೆಯಿಂದ FIR ಮಾಡಿ ಬಡವ್ರಿಗೆ ನ್ಯಾಯ ಸಿಕ್ಲಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ. ಅದೇ ಸಬ್ ರಿಜಿಸ್ಟ್ರ್ ಬಂದು ಏನ್ ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಂಪ್ಲೇಂಟ್ ಕೊಟ್ರು.
ಮಾಲೂರ್ ಅವ್ರ ಕಡೆಯಿಂದನೂ ಕಂಪ್ಲೇಂಟ್ ಆಯ್ತು. ಯಾಕೆ ಇವ್ರ ಮೇಲೆ ಇನ್ನೂ ಆಕ್ಷನ್ ತಗೊಂಡಿಲ್ಲ, FIR ಯಾಕೆ ಬುಕ್ ಮಾಡಿಲ್ಲ, ನಮ್ದೊಂದು ಕ್ವಶನ್. ಬಟ್ ಇದನ್ನ ರದ್ದು ಮಾಡೋದಕ್ಕೆ ಇಷ್ಟೊಂದು ಕಾಲಾವಕಾಶ ಬೇಕಾ? ಸುಮಾರು 8-9 ದಿನದಿಂದ ಈ ಹೋರಾಟ ನಡೀತಾ ಇದೆ. ಏನೋ ನೇರವಾಗಿ ಅವ್ರ ಹತ್ರ ಒಂದು ಪ್ರಶ್ನೆನೂ ಮಾಡಿದೀವಿ, ಇದನ್ನ ರದ್ದು ಮಾಡಿ ಬಡವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ನೇರವಾಗಿ ಪ್ರಶ್ನೆನೂ ಮಾಡಿದೀವಿ. ಬಟ್ ಇದುವರೆಗೂ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇನ್ನು ಮತ್ತೆ ಹೋರಾಟದ ಹಾದಿ ಬಿಟ್ರೆ ಬಡವರಿಗೆ ಇನ್ನೇನ್ ದಾರಿ ಇದೆ? ಯಾರ ಹತ್ರ ನ್ಯಾಯ ಕೇಳ್ಬೇಕು ಅವರು? ತಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಯಾರ ಹತ್ರ ನ್ಯಾಯ ಕೇಳ್ಬೇಕು? ಇನ್ನು ಬೀದಿಗೆ ಇಳಿದ ತರ ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತಾ ಇಲ್ಲ. 8ನೇ ದಿನ ಇದು. ಇವತ್ತು ಏನೋ ಹೋರಾಟ ಮಾಡೋಕೆ ಮೊನ್ನೆ ಎಲ್ಲ ಮಾರೋರು ಏನ್ ನಮ್ಮ ಸಂಘಟನೆಯವರು ಇದಾರೋ ಬಂದು ಹೋರಾಟ ಮಾಡಿದ್ರು. ಅವತ್ತೂ ಅವ್ರಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಏನೋ ಕಾಲಾವಕಾಶ ತಗೊಂಡ್ರು ಸೋಮವಾರದವರೆಗೂ ಅಂತ. ಏನೋ ವೆಂಕಟೇಶ್ವರವ್ರೆ ಸೋಮವಾರದವರೆಗೂ ಅಲ್ವಾ ಕಾಲಾವಕಾಶ ತಗೊಂಡ್ರು. ಅವತ್ತು ಕೂಡ ಅವ್ರಿಗೆ ಮತ್ತೆ ಸೋಮವಾರ ಬಂದು ಮಾತಾಡಿದಾಗ ಅವ್ರ ಕಡೆಯಿಂದ ಯಾವುದೇ ಇಂಪ್ಲೂಯೆನ್ಸ್ ಇಲ್ಲ ಇದ್ರ ಬಗ್ಗೆ. ಅಟ್ಲೀಸ್ಟ್ ಈ ಪತ್ರ ರದ್ದು ಮಾಡೋದಕ್ಕೆ ಅಟ್ಲೀಸ್ಟ್ ಏನ್ DR ಏನ್ ರೆಫರ್ ಮಾಡ್ಬೇಕು ಅದನ್ನೂ ಮಾಡಿಲ್ಲ. ಈ ರೀತಿ ಇರುವಾಗ ಹೋರಾಟದ ಹಾದಿನೇ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಲ್ಬಾಲ್ ಸಂಘಟನೆಗಳ ಕಡೆಯಿಂದ ಕೂಡ ಅವ್ರಿಗೆ ಒತ್ತು ಕೊಟ್ಟು ಅವ್ರಿಗೆ ನ್ಯಾಯ ಸಿಗುವವರೆಗೂ ಮುಂದಿನ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈ ಮೂಲಕ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್. ಸೃಷ್ಟಿ ಮಾಡಿ ಕೆಲವರು ಕಬಳಿಸ್ತಕ್ಕಂತ ಹುನ್ನಾರವನ್ನ ನಿರಂತರವಾಗಿ ನಡೀತಾ ಇದೆ. ಇದ್ರ ವಿಚಾರವಾಗಿ ಏನು ಮಾಲೂರು ತಾಲೂಕು ಕಸಬಾ ಹೋಬಳಿ ಗುಡ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 33/1 ಮತ್ತೆ 33/2 ಒಟ್ಟಾರೆಯಾಗಿ 3 ಎಕರೆ 26 ಗುಂಟೆ ಜಮೀನನ್ನ ಕೋಲಾರದ ಒಬ್ಬ ಕಿಡಿಗೇಡಿ ಭೂಮಾಫಿಯಾ ವಿಚಾರದಲ್ಲಿ ಬಂದು ಭೂಮಾಫಿಯಾಗಳು ಮುಳಬಾಗಿಲು ತಾಲೂಕಿನಲ್ಲಿ ಬಂದು ಸತ್ತೋಗಿರ್ತಕ್ಕಂತ ಬಾಲಮ್ಮನನ್ನ ಸೃಷ್ಟಿ ಮಾಡಿ ಏನು ಕ್ರಯಪತ್ರವನ್ನ ಮಾಡಿದ್ರು. ಈ ವಿಚಾರವಾಗಿ ನಾವೆಲ್ಲರೂ ಸಹ ಸೇರ್ಕೊಂಡು ಈ ಒಂದು ಉಪನೋಂದಣಾಧಿಕಾರಿಗಳ ಕಚೇರಿ ಮುಂಭಾಗ ಹೋರಾಟವನ್ನ ಮಾಡಿದ್ವಿ. ಈ ಒಂದು ಸ್ಥಳಕ್ಕೆ ಈ ತಾಲೂಕಿನ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿದ್ದಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಂದು ನಮ್ಮ ಮನವಿಯನ್ನ ತಗೊಂಡಿದ್ದಾರೆ. ಅಲ್ಲದೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟು ಈ ಕೂಡಲೇ FIR ಅನ್ನ ಮಾಡಿ ಆ ಕಿಡಿಗೇಡಿಗಳನ್ನ ಬಂಧಿಸ್ಲಿಕ್ಕೂ ಸಹ ಆದೇಶವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಅಲ್ಲದೆ ಏನು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯಾಗಿತ್ತು ಕ್ರಯಪತ್ರ, ಈ ಕೂಡಲೇ ಆ ಕ್ರಯಪತ್ರವನ್ನ ರದ್ದು ಮಾಡ್ಲಿಕ್ಕೆ ಮಾನ್ಯ DR ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೂ ಸಹ ನಾನು ಲೆಟರ್ನ ಬರೀತೀನಿ, ಪತ್ರವನ್ನ ಬರೀತೀನಿ ಅಂತ ಸಹ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ಭರವಸೆಯನ್ನ ಏನು ಭರವಸೆಯಾಗಿ ಉಳಿಬಾರ್ದು, ಅದು ಭರವಸೆ ಅಂತಕ್ಕಂಥದ್ದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳ್ತಾ ಇವತ್ತು ಏನು ಸಾಂಕೇತಿಕವಾಗಿ ಪ್ರತಿಭಟನೆ ನಂಬ್ಕೊಂಡಿದ್ವಿ. ಈ ಪ್ರತಿಭಟನೆಗೆ ನಮ್ಮ ಕರ್ನಾಟಕ ಸಂಘರ್ಷ ಸಮಿತಿಯ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮುದುವತ್ತಿ ಕೇಶವ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ಅಲ್ಲದೆ ಏನು ಕರ್ನಾಟಕ ಸಂಘರ್ಷ ಸಮಿತಿಯ ಮಾಲೂರು ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಅಂಶೆಟ್ಟಳ್ಳಿ ನಾಣಸ್ವಾಮಿ ಅವರು ಇದ್ದಾರೆ, ಅವರು ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಅಲ್ಲದೆ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಯಶವಂತಪುರ ಮುನರಾಜಪ್ಪ ಅವರು ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಅಲ್ಲದೆ ಖಜಾಂಚಿ ಶಾಮಣ್ಣ ಅವರು ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಅಲ್ಲದೆ ಏನ್ ನಮ್ಮ ಕರ್ನಾಟಕ ಸಂಘರ್ಷ ಸಮಿತಿಯ ಯುವ ಮುಖಂಡರಾಗಿರ್ತಕ್ಕಂಥ ಕೆಸಗೇರಿ ಸುರೇಶ್ ಅವರು ಇದ್ದಾರೆ, ಅಳ್ಳೇರಿ ಮುನರಾಜ್ ಅವರು ಇದ್ದಾರೆ, ಹಾಗೂ ಎಲ್ಲ ನನ್ನ ಆತ್ಮೀಯರಿದ್ದಾರೆ. ಹಾಗೂ ಅದೇ ಅಲ್ಲದೆ ನಮ್ಮ ಅಂಬೇಡ್ಕರ್ ಯುವ ಶಕ್ತಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರವಿರವರು ಇದ್ದಾರೆ, ಅವ್ರಿಗೂ ಸಹ ಭೀಮವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡ್ತಾ ಇದೀವಿ. ಜೈ ಭೀಮ್. ಏನೀಗ ಈ ಹೋರಾಟ ನಮ್ಮ ವೆಂಕಟೇಶ್ ಅವರು ಏನ್ ಹೇಳಿದ್ದಾರೆ, ಈ ಹೋರಾಟ ಏನೀಗ ನಮ್ಮ ಶಾಸಕರು ಬಂದು ಏನು ಮಾತು ಕೊಟ್ಟಿದ್ದಾರೆ ಆ ಮಾತು ಉಳಿಬೇಕು. ಆ ಮಾತು ಉಳಿಬೇಕಂದ್ರೆ ಡೀಡ್ ಕ್ಯಾನ್ಸಲ್ ಆಗ್ಬೇಕು. ಡೀಡ್ ಕ್ಯಾನ್ಸಲ್ ಆಗಿ ಯಾರ್ಯಾರು ಇದ್ರ ಬಗ್ಗೆ ಅವ್ರ ಮೇಲೆ FIR ಆಗ್ಬೇಕು. FIR ಆಗೋದು ಅವ್ರ ಮೇಲೇನೆ ಅಲ್ಲದೆ ಇದು ತಪ್ಪು ಮಾಡ್ತಾ ಇದೀನಿ ಗೊತ್ತಿದ್ರು ಕೂಡ ಮಾಡಿರ್ತಕ್ಕಂಥ ಉಪನೋಂದಣಾಧಿಕಾರಿಗಳ ಮೇಲೆ ಕೂಡ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡಬೇಕು. ನಾನ್ ಬಂದ ಯಾರೋ ಬಂದು ಹೇಳ್ಬಿಟ್ರು ನಾನು ಮಾಡ್ಬಿಟ್ಟೆ ಅಂತ ಈಗ ಆರಿಕೆ ಉತ್ತರ ಹೇಳ್ತಾ ಇದ್ರೆ ನನ್ಗೆ ತುಂಬಾ ಗೊತ್ತ. ನಾನು ಹೇಳಿದ್ವಿ ಹಂಗಾದ್ರೆ ನಾನು ಇನ್ನೊಂದು ಯಾವ್ದು ಡಾಕ್ಯುಮೆಂಟ್ ಕೊಡ್ತೀನಿ, ಮಾಡಿ ನೋಡೋಣ. ಫರ್ಜರಿ ಮಾಡ್ಬಿಡ್ತೀರಾ? ಯಾರೋ ಲೀಡರ್ ಹೇಳ್ದ, ಇನ್ನೊಬ್ರು ಯಾರೋ ಬ್ರೋಕರ್ ಹೇಳ್ದ, ಇನ್ನೊಬ್ರು ಯಾರೋ ಬಂದು ಇನ್ಫ್ಲೂಯೆನ್ಸ್ ಮಾಡ್ದ ಅಂತ ನೀನ್ ಮಾಡ್ಬಿಡ್ತೀಯಾ? ಹಂಗ ಮಾಡಿದ್ ಕೂಡ ನಿನ್ ತಪ್ಪೇ ಅಲ್ವಾ? ಅದು ತಪ್ಪು ಅಂತ ಗೊತ್ತಾಗಿ ಇನ್ಫ್ಲೂಯೆನ್ಸ್ ತಗೊಂಡು ನೀನ್ ಮಾಡಿದ್ವಿ ಅಂದ್ರೆ ತಪ್ಪೆ. ಅಥವಾ ಬೇರೆ ಏನಾದ್ರು ನೀನು ಅಲ್ಲಿ ಕೈ ಚಾಚ್ಕೊಂಡು ಮಾಡಿರ್ಬೋದು. ಆ ಕಾರಣಕ್ಕೆ ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಉಪನೋಂದಣಾಧಿಕಾರಿಗಳ ಮೇಲೆ ಕೂಡ ತಾವು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕು. ಒಂದೆರಡು ದಿನಗಳಲ್ಲಿ ಈ ಕೆಲಸ ಆಗಿಲ್ಲ ಅಂದ್ರೆ ಸೋಮವಾರ ನಾವು ಬೇರೆ ರೀತಿಯ ಹೋರಾಟವನ್ನು ಕೈಗೆ ತಗೊಳ್ಳೋಕೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೂ, ಶಿವರಾಜ್ ಸರ್ ಅವ್ರಿಗೂ, ನಮ್ಮ ಇದುವರೆಗೂ ಎಲ್ರಿಗೂ ಕೂಡ, ಶ್ರೀನಿವಾಸ್ ಸರ್ ಅವ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ರಿ. ಜೈ ಭೀಮ್.